ಸುಜಿ ಸುಜಿ, ಈ ನೆಕ್ಲೆಸ್ ನಿಜವಾಗ್ಲೂ ನಿಮ್ಮ ಅಣ್ಣ ಮಾಡಿಸ್ಕೊಟ್ನೇನೆ ನಿನಗೆ? ಯಾಕಮ್ಮ ಹಂಗೆ ಕೇಳ್ತಾ ಇದ್ಯಾ? ಯಾಕೆ ಅಂದ್ರೆ ಅಲ್ಲ, ಅವನೇ ತಿರ್ಕೊಂಡು ತಿಂತಾನೆ. ಯಾಕನ ದುಡ್ಡು ಬೇಕು ಅಂದ್ರೆ ನನ್ನೇ ಕೇಳ್ತಾನೆ. ಕೂಲಿ ಹೋಗಿ ದುಡ್ಡು ಕೊಡಮ್ಮ ಸಿಗರೇಟ್ ಸೇದಕ್ಕೆ, ಯಾತನ ಖರ್ಚಿಗೆ ದುಡ್ಡಿಲ್ಲ ಅಂತ ಹೇಳಿ 10 ರೂಪಾಯಿ 20 ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ಅವನು ನಿನಗೆ ನೆಕ್ಲೆಸ್ ಮಾಡಿಸ್ಕೊಡ್ತಾನ? ನಿಜ ಹೇಳು, ಅವನು ಮಾಡಿಸ್ಕೊಟ್ನಾ ಅಥವಾ ಯಾರ್ದಿದು? ಸರಿಯಾಗಿ ಹೇಳ್ದೆ ಕಣಮ್ಮ. ಅಲ್ಲ, ಅಣ್ಣಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು ಹೇಳು ಬಂಗಾರದ ನೆಕ್ಲೆಸ್ ಮಾಡಿಸ್ಕೊಡಕ್ಕೆ? ನಾನು ಇಂಥದೇನೆ ಒಂದು ನೆಕ್ಲೆಸ್ ಮಾಡಿಸ್ಕೊಡು ಅಂತ ಹೇಳಿ ಅತ್ತಿಗೆ ವಾಪಸ್ ಕೊಟ್ಟಿದ್ನಲ್ಲ, ತಾಂಡಿದ್ದ. ಅವನು ಏನ್ ಮಾಡಿದೀನಿ, ಉಮಾ ಗೋಲ್ಡ್ ತಂದೇನೆ, ಅದೇ ತರ ಡಿಸೈನ್ ಅತ್ತಿಗೆ ಅಂತದೇನೆ. ನಾನು ಅತ್ತೇನೆ ತಾಂಡೋಗಿ ಅಲ್ಲಿ ಇವ್ರ ತಾಗ ಆಚಾರ ಇದ್ದಾರಲ್ಲ ನಮ್ಮೂರಾಗೆ, ಅವ್ರ ತಾಗ ತೋರಿಸ್ತೆ. ಇದು ಅಂತದ್ದು ಬಂಗಾರದ ಏನು ಅಂತ ನೋಡ್ರಿ ಅಂತಾನ. ಅವ್ರು ಹೇಳಿರಿ ಇದು ಬಂಗಾರದ ಅಲ್ಲ ಕಣಮ್ಮ ಅಂತ ಹೇಳಿ. ನಾನು ಅವಾಗ ಏನ್ ಮಾಡ್ದೆ ಗೊತ್ತಾ? ಏನ್ ಮಾಡ್ದೆ? ಅದನ್ನ ಹಾಕೊಂಡಿದ್ಯೇನು? ನಾನೇ ಹಾಕ್ಯಮ್ಮನ ಉಮಾ ಗೋಲ್ಡ್. ನಾನು ಉಪಾಯ ಮಾಡಿ ಅತ್ತಿಗೆ ಬಚ್ಚಿಕ್ಕಿದ್ರಲ್ಲ ತೆಗ್ದು ಹುಡುಕಿ ಅದನ್ನ ಅವ್ರದ ಎತ್ಕೊಂಡು ಉಮಾ ಗೋಲ್ಡ್ ನೆಕ್ಲೆಸ್ ಅವ್ರ ಜಾಗ ಅದೇ ಜಾಗಕ್ಕೆ ಇಕ್ಕಿದ್ದೆ, ಯಾರಿಗೂ ಗೊತ್ತಾಗ್ದಂಗೆ. ಅತ್ತಿಗೆಗೂ ಅನುಮಾನ ಬಂದಿಲ್ಲ. ಅದನ್ನೇ ಹಾಕೊಂಡು ಅವ್ರ ಮನೆಗೆ ಹೋಗ್ಯವ್ರೆ. ನಾನು ಕೊಳ್ಳಾಗಿರೋದು ಬಂಗಾರದು, ಅತ್ತಿಗೆ ಕೊಳ್ಳಾಗಿರೋದು ಉಮಾ ಗೋಲ್ಡ್. ಹೌದೇನೆ, ಹಂಗ್ ಮಾಡಿದ್ದೇನು? ಮತ್ತೆ ನೇತ್ರಿಗೆ ಗೊತ್ತೇ ಆಗ್ಲಿಲ್ವೇ ಅವಳು ಕೊಳ್ಳಾಗಿರೋದು ಬಂಗಾರದ್ದು ಉಮಾ ಗೋಲ್ಡ್ ಅಂತಾನ? ನೋಡು, ಹಾಕೊಂಡು ಅದನ್ನ ಹಾಕೊಂಡು ತವ್ರ ಮನೆಗೆಲ್ಲ ತಿರುಗ್ತಾ ಇದ್ದಾಳೆ ಬಂಗಾರದ್ದು ಅಂದ್ಕೊಂಡು. ನಿನ್ಗಿರೋ ಒಟ್ಟು ಬುದ್ಧಿನೂ ಇಲ್ವಲ್ಲಿ ಅವಳಿಗೆ? ಅದಕ್ಕೇನೆ ಅಣ್ಣಯ್ಯ ಇಂತ ಇದನ್ನ ತಂದು ಕೊಟ್ಟಿದ್ನಲ್ಲ ಉಮಾ ಗೋಲ್ಡ್ ನೆಕ್ಲೆಸ್, ನಾನು ಅವ್ರಿಗೆ ತೋರಿಸ್ಲಿಲ್ಲ. ತೋರಿಸ್ದಂಗ ಹಂಗೆ ಇಕ್ಕೊಂಡು ಅತ್ತಿಗೆ ಎಮ್ಮೆ ಕಾಯಕ್ ಹೋಗಿದ್ರಲ್ಲ ಒಂದ್ ದಿವಸ, ಅವಾಗ ಮನೆ ಎಲ್ಲ ಹುಡ್ಕಾಡ್ದೆ ನೋಡು. ಅವಾಗ ಅವ್ರ ಬ್ಯಾಗ್ನಾಗೆ ಒಂದ್ ಬಟ್ಟೆಗೆ ಸುತ್ತಿಕ್ಕಿದ್ರು. ತಕೊಂಡು ಅದನ್ನ ಹಂಗೇನೆ ಬಟ್ಟೆ ಹಂಗೆ ಅವ್ರು ಹೆಂಗ್ ಸುತ್ತಿದ್ರು ಹಂಗೆ ಇಕ್ಕಿ ಉಮಾ ಗೋಲ್ಡ್ ಬಂಗಾರದ ನೆಕ್ಲೆಸ್ ನಾನ್ ತಕೊಂಡ್ ಹಾಕೊಂಡೆ. ಮತ್ತೆ ಅವಾಗ ಅನುಮಾನ ಹೆಂಗ್ ಬರುತ್ತೆ ಅವ್ರಿಗೆ? ಅವ್ರು ನೋಡೇ ಇಲ್ವಲ್ಲ ಉಮಾ ಗೋಲ್ಡ್ ನೆಕ್ಲೆಸ್, ಅದಕ್ಕೇನೆ ಅನುಮಾನ ಬಂದಿಲ್ಲ. ಈಗೇನಾದ್ರೂ ಅವಳು ಬಂದು ನೋಡಿರಿ, ಅವಾಗ ಏನ್ ಹೇಳ್ತೀಯ? ಇದು ಯಾರು ಮಾಡಿಸ್ಕೊಟ್ರು ನೆಕ್ಲೆಸ್ ಅಂತಂದ್ರೆ? ಅವರು ಯಾವಾಗ ಬರ್ತಾರೋ ಏನೋ ಯಾರಿಗೆ ಗೊತ್ತಮ್ಮ. ತೋರ್ ಮನೆಗೆ ಹೋದ್ರೆ ಅವ್ರಿಗೆ ಗಂಡನ ಮನೆ ನೆನಪೇ ಆಗಲ್ಲ. ಅದಕ್ಕೇನೆ ನೋಡು, ಇಷ್ಟು ದಿನ ಆದ್ರೂ ಬಂದೇ ಇಲ್ಲ. ನೀನು ಅಂತಾಳೇನೆ ಸುಮ್ಮನೆ ಇರ್ತೀಯ. ಹಾವು ಕಡ್ದಿತ್ತಲ್ವೇ, ಒಂದ್ 2 ದಿವಸ ಚೆನ್ನಾಗಾಗಿ ಬರ್ಲಿ ಅಲ್ಲೇನೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಮನೆ ಕೇಂದ್ರೆ ನಾವೇ ಅವಳಿಗೆ ಬೇಸಾಗ್ಬೇಕಾಗುತ್ತೆ. ಅದಕ್ಕೇನೆ ಚೆನ್ನಾಗಾದ್ಮೇಲೆ ಬಂದ್ರೆ ಎಲ್ಲ ಅವಳೇನೆ ಮಾಡ್ತಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ. ಚೆನ್ನಾಗಾದ್ಮೇಲೆ ಅವಳು ಬತ್ತಾಳೆ ಅವಳು. ಅದು ಸರಿನೇ ಕಣಮ್ಮ, ಚೆನ್ನಾಗಾಗಿ ಬರ್ಲಿ ಆಮೇಲೆ ಎಲ್ಲ ಮಾಡ್ಲಿ ಅವಳೇನೆ. ಅಲ್ಲ ಕಣಮ್ಮ, ಅವಳಿಗೆ ಏನ್ ಕೊಬ್ಬಮ್ಮ? ತವ್ರ ಮನೆಗೆ ಹೋದ್ರೆ ಸಾಕು. ಅಲ್ಲ, ನಮ್ಮ ಅತ್ತೆ ನಾದ್ನಿ ಗಂಡ ಅಂಬೋದು ಒಂದಿಷ್ಟು ಇಲ್ಲ ಅವಳಿಗೆ. ಹಂಗ್ ಮಾತಾಡ್ತಾಳೆ. ನನಗಂತೂ ಸಿಟ್ಟು ಬಂದಿತ್ತಮ್ಮ. ಹಂಗೇನೆ ನಮ್ಮನ್ನು ಹೊರಕ್ ನಿಲ್ಸಿ ಒಳಕ್ ಹೋಗ್ತಾಳಲ್ಲ ಅವಳು. ಇಲ್ಲೇ ಇರ್ರಿ ಕರಿತೀನಿ ಅಂತಾನ ನಮ್ಮನ್ನೇನ್ ಭಿಕ್ಷುಕರು ಮಾಡ್ಕೊಂಡವಳು ಅವಳು. ಏನ್ ಮಾಡ್ತೀಯಮ್ಮ, ತವ್ರ ಮನೆಗೆ ಇದ್ಲಲ್ವಾ ಅದಕ್ಕೇನೆ ಯಾಕೆ ಮಾತಾಡೋದು? ಪಾಪ ಅವ್ರ ಕಡೆಯಿಂದನು ನಮ್ಗೂ ಒಂದಿಟ್ಟು ದುಡ್ಡು ಪಡ್ಡು ಸಿಗುತ್ತೆ. ಸುಮ್ಮನೆ ಯಾಕೆ ಕಾಳಮ್ಮ ಸಾವುಕಾರ ಎದುರಿಗೆ ನಾವು ಅವಳನ್ನ ಬೈಯೋದು ಅಂತ ಹೇಳಿ ಸುಮ್ಮನೆ ಇದ್ದೆ ಅಷ್ಟೇನೆ. ಬರ್ಲಿ ಇಲ್ಲಿಗೆ, ಅವಳು ಹೆಂಗ್ ಬಗ್ಗಿಸ್ತೀನಿ ಅಂತ ನಾನು ನೋಡ್ತಾ ಇರು. ಹ್ಞೂ ಕಣಮ್ಮ, ನನ್ಗಂತೂ ಎಷ್ಟು ಅವಮಾನ ಆಗೋತು. ಅಲ್ಲಿ ಅವ್ರ ಊರಿಗೆ ಹೋದಾಗ ನಾವು ಅವಾಗ ಹಾವು ಕಡ್ದೈತೆ ಅಂತ ಹೇಳಿ ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ರೆ ಅಣ್ಣನ ಮೇಲೂ ನಿನ್ನ ಮೇಲೂ ನನ್ನ ಮೇಲೂ ಹೆಂಗ್ ಜೋರ್ ಮಾಡ್ತಾಳ ಅವಳು. ಕೊಬ್ಬು ಮಾತ್ರ ಒಂದಿಷ್ಟು ಕಮ್ಮಿ ಆಗಿಲ್ಲ. ಸರಿ ಸರಿ, ಈ ನೆಕ್ಲೆಸ್ ನಿಮ್ಮತ್ತಿಗೆ ತೋರಿಸ್ಬೇಡ. ತೋರಿಸ್ದಂಗೆ ಹಾಕೊಂಡು ಓಡಾಡು. ಎಲ್ಲಾದ್ರೂ ಮದ್ವಿ ಪದಿಗೆ ಹೋದ್ರೆ ಯಾವ್ದಾದ್ರು ಬೇರೆ ಊರಿಗೆ ಜಾತ್ರೆ ಪಾತ್ರೆಗೆ ಹೋದಾಗ ಹಾಕೊಂಡು ಹೋಗು ಕಾಣಿಸ್ದಂಗೆ. ಅವಳು ನೋಡಿರ್ ಕೇಳ್ತಾಳೆ ನೆಕ್ಲೆಸ್ ಎಲ್ಲಿ ಬಂತು ಅಂತಾನ. ಕೇಳಲ್ ಬಿಡು, ಅಣ್ಣ ಮಾಡಿಸ್ಕೊಟ್ಟೇನೆ ಹಾಕೊಂಡಿದೀನಿ ಅಂತ ಹೇಳ್ತೀನಿ. ಅವಾಗ ನಿಮ್ ನೆಕ್ಲೆಸ್ ಇಸ್ಕೊಂಡಿದ್ದಾಗ ನೀವು ಊರಿಗೆ ಹೋಗಕ್ಕೆ ಅಂತ ಹೇಳಿ ನಾನು ತೆಗೆದು ಇಸ್ಕೊಂಡಾಗ ಅಣ್ಣ ಹೇಳಿದ್ನಲ್ಲ ನನಗೆ ಇನ್ನೊಂದು ಮಾಡಿಸ್ಕೊಡ್ತೀನಿ ಅಂತಾನ. ಮಾಡಿಸ್ಕೊಟ್ಟೇನೆ ಹಾಕೊಂಡಿದೀನಿ ಅಂತ ಹೇಳ್ತೀನಿ ಬಿಡು. ಅದಕ್ಕೆ ಯಾಕೆ ಹೆದರಿಕೆ ಬೇಕು? ಅಯ್ಯೋ ದಡ್ಡಿ, ಅಲ್ಲ ಅವನಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಅನುಮಾನ ಬರಲ್ವಾ ಅವಳಿಗೆ? ಅವಾಗ ನಿಮ್ಮ ಅಣ್ಣಂಗೆ ಕೇಳ್ತಾಳ ಅವಳು, ಎಲ್ಲಿತ್ತು ಅಷ್ಟೊಂದು ದುಡ್ಡು ನೆಕ್ಲೆಸ್ ಮಾಡ್ಸಕ್ಕೆ ನಿನಗೆ ಅಂತಾನ. ಅವಾಗ ಏನ್ ಮಾಡ್ತೀಯ? ಹ್ಞೂ ಕಣಮ್ಮ, ನೋಡಿರ್ ಗ್ಯಾರಂಟಿ ಅನುಮಾನ ಬಂದೇ ಬರುತ್ತೆ ಅತ್ತಿಗೆಗೆ. ಸರಿ ಸರಿ, ನೀನು ಹೇಳ್ದಂಗೆ ಅವರಿಗೆ ಕಾಣಿಸ್ದಂಗೆ ಇಕ್ಕಂತೀನಿ. ಎಲ್ಗಾದ್ರೂ ಹೋದಾಗ ಇಲ್ಲ ಊರಕ್ಕೆ ಹೋದಾಗ ಊರಾಗ ಯಾತಾದ್ರೂ ಜಾತ್ರೆ ಪಾತ್ರೆ ಇದ್ದಾಗ ಹಾಕ್ಕೊಂಡು ಹೋಗ್ತೀನಿ ಕಾಣಿಸ್ಕೊಂಡಂಗೆ. ಹಾಕ್ಕೊಂಡ್ರು ಕಾಣಿಸ್ಬಾರ್ದು, ಹಂಗೆ ಯಾತನ ವೇಲಕ್ ಪಾಲಾಗೆ ಮುಚ್ಕೊಂಡು ಹೋಗ್ತೀನಿ. ಹ್ಞೂ ಸರಿ, ಹಂಗೆ ಮಾಡು ನೋಡೋಣ. ಅಲ್ಲ, ಒಂದೇ ಮನೆಗೆ ಇದ್ಮೇಲೆ ಒಂದಲ್ಲ ಒಂದ್ ದಿವಸ ಕಾಣಿಸುತ್ತೆ. ಒಟ್ಟಿನಲ್ಲಿ ಹೆಂಗೋ 1-2 ದಿವಸ ಕಾಣಿಸ್ಕೊಂಡಂಗೆ ಹಾಕ್ಕೊಂಡು ಓಡಾಡು. ಆ ಎಮ್ಮೆ ಅರಿಸ್ಕೊಂತೈತಮ್ಮ ಅವಾಗಿಂದ. ನಿಮ್ಮ ಅಪ್ಪ ಇದ್ದಾರೆ ಎಲ್ಗ ಹೋಗೈತೆ ಹೊಡ್ಕೊಂಡು ಹೋಗೋದ್ ಬಿಟ್ಟು. ನಿಮ್ಮ ಅಣ್ಣ ಏನೂ ಇಲ್ಲ, ಹೋಗಿ ಒಂದಿಟ್ಟು ಹುಲ್ಲು ಹಾಕಿ ಬರಗಮ್ಮ. ಮಾಡ್ತೀನಿ ಉಂಬಿ ಬೆಂತಿ. ಹೋಗಿ ಹಾಕ್ ಬರ್ತೀನಿ, ಜಲ್ದ್ ಮಾಡು, ಹೊಟ್ಟೋಸ್ತೈತೆ ನನಗೆ. ಹೋಗ್ ಜಲ್ದ್ ಹಾಕ್ ಬರೋಗು. ನೀನ್ ಹಾಕ್ ಬರೋ ಹೊಟ್ಟತಿಗೆ ಮಾಡಿರ್ತೀನಿ ಆತ ನಾನು.
ಈ ಎಮ್ಮೆ ಅಂತೂ ಹಂಗೇನೆ ಹೇ ಹೇ ಅಂತ ಬಡ್ಕೊಂಬತ್ತ ಹಂಗೇನೆ. ಇರು ಹೋಗಿ ಒಂದಿಟ್ಟು ಹುಲ್ ತಂದು ಹಾಕಣ. ಅವಾಗಾದ್ರೆ ಸುಮ್ಮನೆ ಆಗುತ್ತೆ ಅನ್ಸುತ್ತೆ. ಹೇ ತಿನ್ನು ಬಡ್ಕೊಂಬತ್ತ ಹಂಗೆ ಒಂದೇ ಸಮಕ್ಕೆ. ಇದ್ಯಾದಲ್ಲ ಹುಲ್ಲು ಹಾಕಿರು ಮೇಯ್ದಂಗೆ ಇನ್ನ ಬಡ್ಕೊಂತೈತಿ. ಇದ್ಯಾಕಪ್ಪ ಇದು ಹುಲ್ಲು ಹಾಕಿರೋನು ಮೇಯ್ದಂಗೆ ಹಿಂಗ್ ಬಡ್ಕೊಂತೈತಿ? ಏನಾನ ಅತ್ತಿಗೆ ಗಿತ್ತಿಗೆ ಬಂದ್ರ ಅವ್ರ ಮೇಲೆ ತುಂಬಾ ಪ್ರೀತಿ ನಮ್ಮ ಎಮ್ಮೆಗಳಿಗೆ. ನೋಡ ನೀರು ಬರ್ತಾ ಇದಾರೋ ಏನೋ. ಅಯ್ಯಯ್ಯೋ ನಾನು ಅಂದ್ಕೊಂಡಂಗೆ ಆತಲ್ಲಪ್ಪ, ಅತ್ತಿಗೆನೆ ಬಂದವ್ರೆ. ಅದಕ್ಕೆ ಎಮ್ಮೆಗಳು ಅವಾಗಿಂದನ ಅರ್ಸ್ಕೊಂತ ಇದ್ದಿದ್ದು. ಯಾಕೆ ಸೂಜಿ ಹಂಗ್ ನೋಡ್ತಾ ಇದೆಯಾ ನನ್ನ? ಎಂದು ನೋಡಿಲ್ಲ ಏನೋ ಅಮ್ಮಂಗೆ. ಅಯ್ಯೋ ಅತ್ತಿಗೆ ಈಗಿನ ನಮ್ಮ ಎಮ್ಮೆಗಳು ಅರಿಸ್ಕೊಂತ ಇದ್ವು. ಹುಲ್ಲು ಹಾಕಿದ್ರು ಮೇಯ್ತಾನೆ ಇರ್ಲಿಲ್ಲ, ಅಂತ ಅರಿಸ್ಕೊಂತಿದ್ವು. ನಾನು ಯಾಕೆ ಹಿಂಗ್ ಅರಿಸ್ತಾ ಇದಾವಲ್ಲ ಹುಲ್ ಮೇಯದ್ ಬಿಟ್ಟು ಅಂತ ನಾ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನೀವೇನಾದ್ರೂ ಬಂದಿರ್ಬೋದೇನೋ ಅದಕ್ಕೆ ಹೊರಿಸ್ತಾ ಇದಾವೆ ಅನ್ಕೊಂಡೆ. ನೋಡಿದ್ರೆ ನೀವೇ ಬಂದ್ಬಿಟ್ಟಿದ್ದೀರಾ. ನೋಡ್ರಿ ಎಮ್ಮೆಗಳಿಗೆ ನೀವೊಂದು ಎಷ್ಟು ಪ್ರೀತಿ. ನೀವೆಲ್ಲೋ ಬತ್ತಾ ಇದ್ರು ನೀವು ಬರೋ ವಾಸನೆನೆ ಕಂಡಿಡ್ಬಿಡ್ತಾವೆ ನೀವೇ ಬತ್ತಾ ಇದ್ದೀರಾ ಅಂತಾರ. ಏಯ್ ಸುಜಿ ಏನೇ ಮಾತಾಡ್ತಾ ಇದ್ಯಾ? ಏನು ಎಮ್ಮೆಗಳಿಗೆ ನನ್ನ ಮೇಲೆ ಯಾರಿಗೂ ಇಲ್ದೇ ಇರೋ ಪ್ರೀತಿ ಐತಿ ನಮ್ಮಂಗೆ ಹೇಳ್ತಾ ಇದ್ದಾಳೆ. ವಾಸನೆನೆ ಕಂಡಿಡ್ಬಿಡ್ತಾವಂತೆ ನಾನು ಎಲ್ಲೋ ಬತ್ತಾ ಇದ್ರು. ಸುಮ್ಮನೆ ಹೋದ್ರೆ ಸರಿ ಇವಾಗ. ಅಲ್ಲ ಹುಲ್ಲ ನ್ಯಾವ್ಯಾಗ ಹಾಕಿದ್ರೆ ಒಡ ತುಂಬ ನಾವ್ಯಾಕೆ ಕರೆಸ್ತವೆ? ಅಯ್ಯೋ ಅದಕ್ಕೆ ಈಗಿನ ಹುಲ್ಲು ಹಾಕಿದೀನಿ ತಂದು ನೋಡ್ರಿ ಮೇಯ್ತಾನೆ ಇಲ್ಲ ಅವು, ಒಂದೇ ಸಂಖ್ಯೆ ಹರಿಸ್ತಾ ಇದಾವೆ. ನೀವು ಬರೋ ವಾಸನೆ ಅವಕ್ಕೆ ಗೊತ್ತಾಗೈತೆ, ಅದಕ್ಕೇನೆ ಹರಿಸ್ತಾ ಇದಾವೆ. ನೋಡಿರತ್ಗೆ ನಿಮ್ಮನ್ನ ನೋಡ್ತಿದ್ದಂಗೆ ಒಂದೇ ಸಂಖ್ಯೆ ಹೆಂಗ್ ಹರಿಸ್ತೈತೆ ಎಮ್ಮೆ ಅಂತಾನ. ನೋಡ್ರಿ ನೀವು ಹೊಡ್ಕೊಂಡು ಹೋಗ್ತಿದಲ್ಲ, ನಿಮ್ಮನ್ನ ಮರ್ತಿಲ್ಲ ಅವ್ ಎಮ್ಮೆಗಳು. ನಾವು ಹುಲ್ಲಾಕಿರೆ ಮೇಯ್ಯದೇ ಇಲ್ಲ ಸರಿಯಾಗಿ. ಇವಾಗ ನೀವು ಬಂದಿದ್ದೀರಲ್ಲ, ನೀವು ಹುಲ್ಲಾಕ್ರಿ ಹೆಂಗ್ ಮೇಯ್ತಾವ್ ನೋಡ್ರಿ. ನೋಡ್ ಸೂಜಿ ನಾನು ಇವಾಗಿಂದ ಬಂದಿದ್ದೀನಿ ತವ್ರ ಮನೆಯಿಂದನ. ಸುಮ್ಮನೆ ನನ್ನ ಸಿಟ್ರೇಗಿಸ್ಬೇಡ, ಸುಮ್ಮನೆ ಹೋಗ್ತಾ ಇರು ಒಳಕ್ಕೆ. ಅದ್ಗೆ ನಾನೇನು ಇಲ್ದೇ ಇರೋದೇನು ಹೇಳಿಲ್ವಲ್ಲ, ಇರೋದೇ ಹೇಳಿದೀನಿ. ಅಲ್ಲ ಎಮ್ಮೆಗಳಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಐತಿ ಅಂತ ಹೇಳ್ತಿದ್ದೆ ಅಷ್ಟೇನೆ. ನನಗೆ ಎಮ್ಮೆಗಳಾದ್ರೂ ಪ್ರೀತಿ ತೋರಿಸ್ತವೆ, ನಿನಗೆ ಪ್ರೀತಿ ತೋರ್ಸಕ್ಕೆ ಒಂದ್ ಎಮ್ಮೆನೂ ಇಲ್ವಲ್ಲ. ಸುಮ್ಮನೆ ಹೋಗಿ ಆ ಎಮ್ಮೆಗೆ ನ್ಯಾವೆ ಹುಲ್ಲು ಹಾಕಿದ್ರೆ ಅದ್ಯಾಕೆ ಕರ್ಸ್ಕೊಂಬದು? ನನಗೆ ಹೇಳಕ್ ಗೊತ್ತಾಳ ಇಲ್ಲಿ. ನನಗೆ ಎಮ್ಮೆ ಗಿಮ್ಮೆ ಪ್ರೀತಿ ಎಲ್ಲ ಏನು ಬೇಡ. ನನಗೆ ಸಾಕು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ಅಣ್ಣಯ್ಯ ಎಲ್ಲ ಇದಾರು ಪ್ರೀತಿ ತೋರ್ಸಕ್ಕೆ. ನನಗೆ ಎಮ್ಮೆ ಪ್ರೀತಿ ಏನು ಬೇಡ. ನಿಮ್ ತಗೆ ಇಕ್ಕೇಳ್ರಿ ಎಮ್ಮೆ ಪ್ರೀತಿ. ಪ್ರಾಣಿಗಳು ಪ್ರೀತಿ ತೋರ್ಸಕ್ಕೂ ಯೋಗ್ಯತೆ ಇರ್ಬೇಕು. ಹೋಗು ಆ ಯೋಗ್ಯತೆ ನಿನಗೆಲ್ಲೈತೆ, ಮುಚ್ಕೊಂಡ್ ನಡಿ. ನಂತಗೆ ಉಗಿಸ್ಕೋಬೇಡ ಊರಿಂದ ಬಂದೆಡ್ಕೇನೆ. ಇವಳು ಕೊಳ್ಳಾಗ ಯಾವ್ದೋ ನೆಕ್ಲೆಸ್ ಐತೆ, ನನ್ ಕೊಳ್ಳಾಗಿರೋಂತ ಡಿಸೈನ್ ದೇನೆ. ಇದೆಲ್ಲಿ ಬಂತಪ್ಪ ಇವಳಿಗೆ? ಏಯ್ ಸುಜಿ ಸುಜಿ ನಿನ್ ಕೈಲಿ ಏನಕ್ಕೆ ಬೈಯತಕ ಬೈಯೋದು, ಆಮೇಲೆ ನಿನ್ ಕೈಲಿ ಅಂತ ಹೇಳ್ತಿರಲ್ಲ ಯಾಕೆ ಹೇಳ್ರಿ? ಸೂಜಿ ಈ ನೆಕ್ಲೆಸ್ ಎಲ್ಲಿ ಬಂತೆ ನಿನಗೆ? ಯಾರು ಮಾಡಿಸ್ಕೊಟ್ರಿ ನಿನಗೆ? ಅಯ್ಯಯ್ಯೋ ನೆಕ್ಲೆಸ್ ನೋಡೇ ಬಿಟ್ಲಾ? ಅಯ್ಯೋ ನಾನು ಮರ್ತೇ ಹೋಗಿದ್ದೆ ನೋಡಿ ಯೂಟತ್ತು ನೆಕ್ಲೆಸಿನ ವಿಷಯನ. ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅಯ್ಯೋ ಏನ್ ಹೇಳೋದು ಇವಾಗ? ಏ ಸುಜಿ ನಿನ್ನೆ ಕೇಳ್ತಾ ಇರೋದು ಈ ನೆಕ್ಲೆಸ್ ಯಾರು ಮಾಡಿಸ್ಕೊಟ್ರು ಅಂತಾನ. ಅಲ್ಲ ನನ್ ಕತ್ನಾಗಿರುವಂತ ಡಿಸೈನ್ ಐತಲ್ಲ, ಯಾರೇ ಮಾಡಿಸ್ಕೊಟ್ಟಿದ್ದು? ಅದು ಅದು ಅದೇ ಹೋದ್ಸಲ ನೀವು ನಿಮ್ ನೆಕ್ಲೆಸ್ ಹಾಕೊಂಡಾಗ ಜಗಳ ಮಾಡಿ ಇಸ್ಕೊಂಡ್ರಲ್ಲ, ಅವಾಗ ಅಣ್ಣ ಹೇಳಿದ್ನಲ್ಲ ಇಂಥದ್ದೇ ನಿನ್ ನೆಕ್ಲೆಸ್ ನೀನು ಮಾಡಿಸ್ಕೊಡ್ತೀನಿ ಅಂತಾನ. ಅವನೇ ಮಾಡಿಸ್ಕೊಟ್ಟಿದ್ದು. ಯಾಕೆ ಮಾಡಿಸ್ಕೊಡ್ಬಾರ್ದಾ? ಗಿರಿ ಮಾಡಿಸ್ಕೊಟ್ನಾ? ಅಲ್ಲ ಅವನೇ ನಮ್ಮ ಅಮ್ಮ ಇಂತಾಗೆ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ದುಡ್ಡು ಇಸ್ಕೊಂತಿದ್ದ. ಅವನಿಗೆ ನೆಕ್ಲೆಸ್ ಮಾಡಿಸೋವಷ್ಟು ದುಡ್ಡು ಎಲ್ಲಿಂದ ಬರ್ಬೇಕಪ್ಪ? ಎಲ್ಲನ ಕಳ್ತನ ಮಾಡ್ಕೊಂಬನ್ನ ಅಥವಾ ನನಗೆ ಮೋಸ ಮಾಡ್ದಂಗೆ ಇನ್ಯಾರಿಗಾದ್ರೂ ಬೇರೆ ಮೋಸ ಮಾಡಿನ? ನಿಜ ಹೇಳ್ತಾ ಇದ್ದೀನಿ ಸುಜಿ, ನಿಮ್ಮ ಅಣ್ಣ ಇನ್ನೇ ಮಾಡಿಸ್ಕೊಟ್ಟಿದ್ದು ಈ ನೆಕ್ಲೆಸ? ಮತ್ತೆ ಇನ್ಯಾರು ಮಾಡಿಸ್ಕೊಡ್ತಾರೆ ನನಗೆ? ನನಗೇನೇನು ಮದುವೆ ಆಗೈತಿ ಗಂಡ ಮಾಡಿಸ್ಕೊಡಕ್ಕೆ? ಅಣ್ಣಯ್ಯ ಮಾಡಿಸ್ಕೊಡ್ಬೇಕು ಮತ್ತೀಗ. ಗಿರೀತೆಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ನೆಕ್ಲೆಸ್ ಮಾಡಿಸೋವಷ್ಟು? ಏನೋ ಐತೆ ಇದ್ರಾಗೆ. ಇರು ಗಿರಿ ಬರ್ಲಿ ಸರಿಯಾಗಿ ವಿಚಾರಿಸ್ತೀನಿ ಎಲ್ಲಿಂದ ಬಂತು ದುಡ್ಡು ಅಂತಾನ. ಎಮ್ಮೆಗಳಂತೂ ಬಡ್ಕಂತ ಹಂಗೆ ನನ್ನ ಮಕ ನೋಡಕ್ಕಿಲ್ಲ. ವಾಸನೆನೆ ಗೊತ್ತಾಗ್ಬಿಡುತ್ತೇನೋ ನಾನು ಎಲ್ಲೋ ಗೊತ್ತಾ ಇದ್ದೀನಿ ಅಂತಂದ್ರೆ ಹಂಗೆ ಅರಿಸ್ಕೊಂತವೆ. ಓಕೆ ಸ್ನೇಹಿತರೆ, ಈ ಕತೆ ಇನ್ನು ಮುಂದುವರಿಯುತ್ತೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.